ಈ ನೆಟ್ ಬಂದು ಲಾಸ್ಟ್ ಟೈಮ್ ನಾವು ಕ್ಯಾಪ್ಸಿಕಮ್ ಹಾಕಿದ ಜಾಗ. ಮತ್ತೆ ನೆಟ್ಟೆಲ್ಲ ಕಿತ್ತರೆ ಒಂದು ಬೆಳೆಗೆ ನಾವು ಹಾಕಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಮತ್ತೆ ಇನ್ನೂ ಒಂದೆರಡು ಬೆಳೆ ತೊಗೊಳ್ಳೋಣ ಅಂತ ಹೇಳಿ ಒಂದು 5,000 ಮಾರಿಗೋಲ್ಡ್, ಇನ್ನು 5,000 ಬಿ ವೈಟ್ ಹಾಕಿದ್ವಿ. ಅದು ಕ್ಯಾಪ್ಸಿಕಮ್ ಬಂದು ಒಂದೇ ಪೈಪ್ ಹಾಕಿ ಒಂದೇ ನಾರು ಹಾಕಿದ್ದಿದ್ದು. ಅದಕ್ಕಾಗಿ 2 ಪೈಪ್ ಹಾಕ್ಕೊಂಡು ಮತ್ತೆ ಪೇಪರ್ ಮಧ್ಯೆ ಹರಿದು ರೆಡಿ ಮಾಡ್ಕೊಂಡ್ವಿ, ಎರಡೆರಡು ನಾರು ಹಾಕ್ಕೊಂಡು. ಮತ್ತು ನೋಡ್ಬೋದು ಇಲ್ಲಿ ಏನಕ್ಕೆ ಲೈಟ್ಸ್ ಹಾಕಿದ್ದೀವಿ ಅಂತ. ಇವಾಗ ಎಲ್ಲ ರೈತರಿಗೂ ಗೊತ್ತೇ ಇರುತ್ತೆ ಲೈಟ್ಸ್ ಇವಾಗ ಅಂದರೆ ಎಲ್ಲ ತುಂಬ ಹೂ ಬೆಳೆಯೋ ರೈತರು ಆಗ್ಬಿಟ್ಟಿದ್ದಾರೆ. ಲೈಟ್ಸ್ ಏನಕ್ಕೆ ಹಾಕ್ತೀವಿ ಅಂತಂದರೆ ಗಿಡ ಡೆವಲಪ್ ಆಗಲ್ಲ ಬೇಗ. ಚಳಿ ಬೀಳೋದ್ರಿಂದ ಗಿಡ ಆಗಲ್ಲ, ಒಂದು ಗಿಡಕ್ಕೆ ಬಿಸಿಲು ಎಲ್ಲ ಇರಲೇಬೇಕಲ್ಲ. ಅದಕ್ಕಾಗಿ ರಾತ್ರಿ ಎಲ್ಲ ಜಾಸ್ತಿ ಚಳಿ ಬೀಳೋದ್ರಿಂದ ಲೈಟ್ ಹಾಕಿದಾಗ ಬಿಸಿ ಬೀಳುತ್ತಲ್ಲ, ಸ್ವಲ್ಪ ಗಿಡ ಡೆವಲಪ್ ಆಗುತ್ತೆ ಅಂತ ಹಾಕ್ತೀವಿ ಅಷ್ಟೇ. ಇದೊಂದು ಅದು ಮಾರಿಗೋಲ್ಡ್ 5,000, ಇದೊಂದು 5,000 ಇರೋದ್ರಿಂದ ಒಂದು 150 ಬಲ್ಪ್ ಏನೋ ಬಿದ್ದಿದೆ. ಗಿಡ ಡೆವಲಪ್ ಆದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಹೇಗೆ ಗಿಡ ಡೆವಲಪ್ ಆಗಿದೆ ಅಂತ. ನೀವೇನು ನೋಡ್ತೀವಿ ಮಾರಿಗೋಲ್ಡಲ್ಲಿ ಇದು ಬಂದು ಸುಳಿ ಪಂಚ್ ಮಾಡಲೇಬೇಕು. ಯಾಕಂತಂದರೆ ಗಿಡ ಬೇಗ ಅಂದರೆ ಜಾಸ್ತಿ ದೊಡ್ಡದಾಗಿ ಬೆಳಿಬೇಕು ಅಂತಂದರೆ, ಇಲ್ಲಾಂದರೆ ಅಲ್ಲೇ ಲ್ಯಾಕೆಗಳೆಲ್ಲ ಹೊಡ್ಕೊಂಡು ಅಲ್ಲೇ ಮೊಗ್ಗು ಬಂದುಬಿಡುತ್ತೆ ಇಷ್ಟು ಗಿಡಕ್ಕೆ. ನಾವು ಪಂಚ್ ಮಾಡಿದಾಗ ಏನಾಗುತ್ತೆ ಮತ್ತೆ ಸುಳಿ ಬೆಳ್ಕೊಂಡು ಹೋಗುತ್ತೆ. ಇದೇನೋ ಒಂದು 15 ದಿವಸ ಹಾಕಿದೆ ಆಗಿ. ಅದಕ್ಕೆ ನಾವು ಪಂಚ್ ಮಾಡಿದ್ದೀವಿ. ಮಾರಿಗೋಲ್ಡು ಮತ್ತು ಬಿ ವೈಟ್ ಎರಡನ್ನೂ ಕೂಡ ಪಂಚ್ ಮಾಡಿದ್ದೀವಿ. ಪಂಚ್ ಮಾಡಿದ್ರೆ ಯೂಸ್ ಏನಂದರೆ ಬೇಗ ಗಿಡ ಬೆಳೆಯುತ್ತೆ ಅಂತ ಅಷ್ಟೇ. ಗಿಡ ಎಲ್ಲ ಪಂಚಿಂಗ್ ಆದಮೇಲೆ 19 ಹಾಕಿದ್ವಿ. ಅದಕ್ಕೆ ಸ್ವಲ್ಪ ಗಿಡ ಚೆನ್ನಾಗಿ ಡೆವಲಪ್ ಆಗಲಿ ಅಂತ. ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಹೇಗೆ ಗಿಡ ಎಲ್ಲ ಡೆವಲಪ್ ಆಗಿದೆ, ಹೇಗೆ ಫ್ಲವರ್ಸ್ ಬರುತ್ತೆ ಅಂತ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.